ಹಾಯ್, ನಮಸ್ಕಾರ ವೀಕ್ಷಕರೇ. ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಾನು ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಾನು ರಾಜು ಕೊರ್ಲಾಳಿ, ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನಿಂದ. ಇವತ್ತಿನ ದಿನ ನಾನು ಪ್ರಮುಖವಾಗಿ ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂಥ 30 ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡೋನಿದ್ದೇನೆ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಇದರಲ್ಲಿ ನಾನು ಬೋಧನಾ ವಿಧಾನದ ಪ್ರಶ್ನೆಗಳನ್ನು ಕೂಡ ಇವತ್ತು ಚರ್ಚೆ ಮಾಡೋನಿದ್ದೇನೆ. ಬೋಧನಾ ವಿಧಾನದ ಪ್ರಶ್ನೆಗಳಿಗೆ ಓದಲಿಕ್ಕೆ ನಮಗೆ ಸೋರ್ಸ್ ತುಂಬ ಕಡಿಮೆ ಸಿಗ್ತವೆ. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ವಿಶೇಷವಾಗಿ ಬೋಧನಾ ವಿಧಾನದ ಪ್ರಶ್ನೆಗಳನ್ನು ಕೂಡ ತೆಗೆದುಕೊಂಡು ಇವತ್ತಿನ ತರಗತಿಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರಣ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗೋದಿದೆ. ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರ ಮುಖಾಂತರವಾಗಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ಗೆ ಇವತ್ತು ವಿಸಿಟ್ ಕೊಡ್ತಾ ಇದ್ದೀರಿ, ನೀವು ಕಡ್ಡಾಯವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫೈ ಆಗಿರಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಇದರ ಹಿಂದಿನ ವಿಡಿಯೋ ನಾನು ಭಾಗ 1ರಲ್ಲಿ ಮಾಡಿದ್ದೇನೆ. ಅದರ ಲಿಂಕ್ ಕೂಡ ಕೊಟ್ಟಿದ್ದೇನೆ ಕಮೆಂಟಲ್ಲಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಇದೆ. ಅದರ ಲಿಂಕನ್ನು ಬಳಸಿ ಆ ವಿಡಿಯೋನು ಕೂಡ ನೀವು ನೋಡ್ಕೊಂಬರ್ಬೋದು. ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂಗೆ ಇದೇ ರೀತಿಯಾಗಿರ್ತಕ್ಕಂಥ ಮಾದರಿ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ದಿನಗಳಲ್ಲಿ ಬಿಡಿಸ್ತಾ ಹೋಗ್ತಾನೆ. ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಅಂತ ಹೇಳ್ತಾ, ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳದೆ ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ, ಗಮನಿಸಿ. ಓಕೆ, ಈಗ ಬಂತು 1ನೇ ಪ್ರಶ್ನೆ. ಈ ಪತ್ರಿಕೆ 1 ಏನಿದೆಯಲ್ಲ, ಇದರಲ್ಲಿ ನಾವು 5 ಹಂತಗಳನ್ನು ನೋಡ್ತಾ ಹೋಗ್ತೇವೆ. ಏನಂದರೆ, ಪತ್ರಿಕೆ 1ರಲ್ಲಿ ಭಾಷೆ 1ಕ್ಕೆ 30 ಅಂಕಗಳು, ಭಾಷೆ 2ಕ್ಕೆ 30 ಅಂಕಗಳು, ಮತ್ತು CDP ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಗೆ ಇದು 30 ಅಂಕಗಳು. ನಂತರ EVS ಏನಿದೆಯಲ್ಲ, ಈ EVS 30 ಅಂಕ ಇದೆ. ನಂತರ ಮ್ಯಾಥ್ಸ್ ಏನಿದೆ ಇದಕ್ಕೂ ಕೂಡ 30 ಅಂಕ ಇವೆ. ಹಾಗಾಗಿ ಈ 4ನೇ ಭಾಗ ಏನಿದೆ, ಇದರ ಪ್ರಶ್ನೋತ್ತರಗಳು ಸ್ಟಾರ್ಟ್ ಆಗೋದೇ 121ರಿಂದ. ನೀವು 121ರಿಂದ 150ರವರೆಗೂ ಈ ಒಂದು EVS ಪ್ರಶ್ನೋತ್ತರಗಳನ್ನು ನೀವು ನೋಡ್ಲಿಕ್ಕೆ ಸಿಗ್ತದ. ಅದಕ್ಕಾಗಿ ಇಲ್ಲಿ ಅದೇ ಸೀರಿಯಲ್ ನಂಬರನ್ನು ಹಾಕೊಂಡು ಬಂದಿದ್ದೀನಿ ನಾನು. ಕಾರಣ ಇದು ಒಂದು ಮಾದರಿ ಪ್ರಶ್ನೋತ್ತರ ಮಾಲಿಕೆ ಆಗಿರ್ತದ. ಸೊ ಗಮನಿಸಿ, ಬನ್ನಿ ನಾವು ಆಗಿದ್ರೆ 1ನೇ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಇವುಗಳಲ್ಲಿ ಯಾವ ಕಣದಂಗ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತದ? ಪ್ರಶ್ನೆಯನ್ನು ಗಮನಿಸಬೇಕು. ಯಾವ ಕಣದಂಗ ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತೈತಿ ಅಂತ ಕೇಳುವಂಥ ಪ್ರಶ್ನೆ. ಇಲ್ಲಿ ಸೆಂಟ್ರಿಯಾಲ್, ಮೈಟ್ರೋಕಾಂಡ್ರಿಯಾ, ದೊಡ್ಡ ರಸದಾನಿ, ಕೋಶಭಿತ್ತಿ ಅನ್ನುವಂಥ ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ನೇರವಾಗಿ ನಾನು ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ನೀವು ಏನು ಮಾಡಬೇಕು, ವಿಡಿಯೋವನ್ನು ಫ್ಯೂಸ್ ಮಾಡಿ ಅದಕ್ಕೆ ಆನ್ಸರನ್ನು ನೀವೇ ಹೇಳ್ಕೊಂಡು ನಂತರ ನಾನು ಹೇಳುವಂಥ ಆನ್ಸರನ್ನು ಅದಕ್ಕೆ ತಾಳೆ ಹಚ್ಚಿ ನೀವು ಸ್ವಮೌಲ್ಯಮಾಪನ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಆಗಿರ್ತದ. ಸೆಂಟ್ರಿಯೋಲ್ ಅನ್ನುವಂಥ ಏನು ಕಣದಂಗ ಇದೆ, ಇದು ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂಥದ್ದು, ಸಸ್ಯ ಜೀವಕೋಶಗಳಲ್ಲಿ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸೆಂಟ್ರಿಯಾಲ್. ಬರೋಣ ಮುಂದಿನ ಪ್ರಶ್ನೆಗೆ. ಬಂತೀಗ, ಮಾನವನ ಹೃದಯದ ಸ್ನಾಯುಗಳಿಗೆ ಶುದ್ಧ ರಕ್ತವನ್ನು ಸರಬರಾಜು ಮಾಡುವ ರಕ್ತನಾಳ ಯಾವುದು ಅನ್ನುವಂಥ ಪ್ರಶ್ನೆ ಇದೆ. ಈಗ ನಮ್ಮದು 122ನೇದು. ಅದಕ್ಕೆ ಆಯ್ಕೆಗಳು ಹೀಗಿವೆ: ಕರೋನರಿ ಅಪಧಮನಿ, ಕರೋನರಿ ಅಭಿಧಮನಿ, ಶ್ವಾಸಕ ಅಪಧಮನಿ, ಶ್ವಾಸಕ ಅಭಿಧಮನಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳಿವೆ. ಕರೆಕ್ಟಾಗಿ ಕ್ಲಿಯರಾಗಿ ಓದ್ಕೋಬೇಕು ನಾವು, ಅಭಿಧಮನಿ ಯಾವುದು, ಅಪಧಮನಿ ಯಾವುದು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೇರವಾಗಿ ನಾನು ಉತ್ತರವನ್ನು ಹೇಳ್ಬಿಡ್ತೀನಿ. ಸೊ ಮತ್ತೆ ಇಲ್ಲಿ ಆಯ್ಕೆ 1 ಇದೆ, ಅದು ಕರೋನರಿ ಅಪಧಮನಿ ಅನ್ನುವಂಥದ್ದೇ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇದು ಏನು ಮಾಡ್ತದೆ, ಮಾನವನ ಒಂದು ಹೃದಯ ಏನಿದೆ, ಆ ಹೃದಯದ ಸ್ನಾಯುಗಳಿಗೆ ಶುದ್ಧವಾದ ರಕ್ತವನ್ನು ಸರಬರಾಜು ಮಾಡ್ತಕ್ಕಂಥ ರಕ್ತನಾಳ ಇದಾಗಿರ್ತದ. ಯಾವುದು? ಅಪಧಮನಿ, ಕರೋನರಿ ಅಪಧಮನಿ. ಸೊ ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಒಂದು ಜೈವಿಕ ರಸಗೊಬ್ಬರಕ್ಕೆ ಉದಾಹರಣೆ ಆಗಿದೆ. ನೋಡ್ರಿ, ನಾವು ಜೈವಿಕ ರಸಗೊಬ್ಬರ ಗೊತ್ತೇ ಇದೆ ನಿಮಗೆ. ರಸಗೊಬ್ಬರದಲ್ಲಿ ಆ ಜೈವಿಕ ರಸಗೊಬ್ಬರ ಇದೆಯಲ್ಲಪ್ಪ, ಅದರಲ್ಲಿ ಯಾವುದು ಈ ಒಂದು ಆಯ್ಕೆಗಳಲ್ಲಿ ಜೈವಿಕ ರಸಗೊಬ್ಬರ ಆಗಿದೆ? ನೋಡಿಲಿ ಆಯ್ಕೆಗಳನ್ನ: ಯೂರಿಯಾ, ಅಪೋನಿಯಂ ಫಾಸ್ಫೇಟ್, ಅಜೋಲಾ, ಸೂಪರ್ ಫಾಸ್ಫೇಟ್. ಈ ಒಂದು ಆಯ್ಕೆಗಳಲ್ಲಿ ನಮಗೆ ಉತ್ತರ ಆಯ್ಕೆ 3 ಆಗ್ತದ. ಅಜೋಲಾ ಅನ್ನುವಂಥದ್ದು ಒಂದು ಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಆಗ್ತದ. ಜೈವಿಕ ಗೊಬ್ಬರಕ್ಕೆ ಅಜೋಲಾ. ಸೊ ಮುಂದಿನ ಪ್ರಶ್ನೆ. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು ಅಂತ ಪ್ರಶ್ನೆ ನಿಮ್ಮ ಮುಂದೆ. ಅದಕ್ಕೆ ಆಯ್ಕೆಗಳಿಗಿವೆ: ಖೈಲಮ್, ಫೆರಮ್ ಕೈಮ್, ಫ್ಲೋಯಮ್, ಕೋಲಮ್ ಕ್ಲೈಮ್. ಇನ್ನೊಮ್ಮೆ ಆಯ್ಕೆ ನೋಡ್ರಿ:
ಖೈಲಮ್, ಫೆರಮ್ ಖೈಮ್, ಫ್ಲೋಯಮ್, ಕೊಲಮ್ ಖೈಮ್ ಅನ್ನುವಂಥ ಆಯ್ಕೆಗಳಿವೆ. ಇದರಲ್ಲಿ ಸಸ್ಯಗಳಿಗೆ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು ಅಂತಂದ್ರೆ ಆಯ್ಕೆ 2 ಫೆರಮ್ ಕ್ಲೈಮ್. ಫೆರಮ್ ಖೈಮ್ ಅನ್ನತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದುವರೆದಂತೆ ಮತ್ತೊಂದು ಪ್ರಶ್ನೆ. ಸಿಡುಬು ರೋಗಕ್ಕೆ ಲಸಿಕೆ ಅಥವಾ ಚುಚ್ಚುಮದ್ದನ್ನು ಕಂಡುಹಿಡಿದವರು ಯಾರು? ವಿಜ್ಞಾನಿಯ ಹೆಸರು. ಸಿಡುಬು ರೋಗ ಏನಿದೆಯಲ್ಲ ಇದಕ್ಕೆ ಲಸಿಕೆಯನ್ನು ಕಂಡುಹಿಡ್ತಕ್ಕಂಥ ಆ ಮಹಾನುಭಾವ ಯಾರು ಅನ್ನುವಂಥ ಪ್ರಶ್ನೆ. ಆಯ್ಕೆಗಳು ಲೂಯಿಸ್ ಪಾಶ್ಚರ್, ಎಡ್ವರ್ಡ್ ಜೆನ್ನರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಜೊನಾಸ್ ಸಾಕ್. ಇದರಲ್ಲಿ ಉತ್ತರ ಈಗಾಗಲೇ ನೀವು ಗೆಸ್ ಮಾಡಿದಿರಿ. ಎಡ್ವರ್ಡ್ ಜೆನ್ನರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಅದೇ ರೀತಿ ಲೂಯಿಸ್ ಪಾಶ್ಚರ್ ಯಾವುದಕ್ಕೆ ಒಂದು ಲಸಿಕೆಯನ್ನು ಕಂಡಿಡಿದ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಯಾವುದು ಏನು ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಮಾಡಬೇಕಾಗ್ತದೆ. ಕಮೆಂಟ್ ಬಾಕ್ಸಲ್ಲಿ ಖಾಲಿ ಇದೆ ನಿಮಗೋಸ್ಕರ. ಅಲ್ಲಿ ಲೂಯಿಸ್ ಪಾಶ್ಚರ್ ಮತ್ತು ಅಲೆಕ್ಸಾಂಡರ್ ಫ್ಲೆಮಿಂಗ್ ಬಗ್ಗೆ ನೀವು ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ. ವಾಯು ಮಾಲಿನ್ಯದ ಸೂಚಿ ಎಂದು ಕರೆಯುವ ಜೀವಿ ಯಾವುದು? ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಇದು ಈ ಒಂದು ಜೀವಿ ಇದೆಯಲ್ಲ ಇದು ವಾಯು ಮಾಲಿನ್ಯದ ಸೂಚಿ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಅದು ಯಾವುದು ಅನ್ನುವಂಥದ್ದು. ಆಯ್ಕೆಗಳು ಶೈವಲ, ಕಲ್ಲುವು, ಶಿಲೀಂಧ್ರ, ಕೀಟಾರಿ ಸಸ್ಯ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕಲ್ಲುವು. ಕಲ್ಲು ಏನಿದೆಯಲ್ಲ ಇದನ್ನು ನಾವು ವಾಯು ಮಾಲಿನ್ಯದ ಸೂಚಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಮತ್ತೆ ಇಲ್ಲಿ ನೋಡಿ, ಕೀಟಾರಿ ಸಸ್ಯಕ್ಕೆ ಒಂದು ಉದಾಹರಣೆ ಕೊಡ್ರಿ ಅಥವಾ ಅದು ಯಾವುದು ಅಂತಕ್ಕಂಥದ್ದನ್ನ ನಿಮ್ಗೆ ಆಯ್ಕೆ ಕೊಟ್ರೆ, ನಾ ಇಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಯಾವುದು ಅಂದ್ರೆ ಊಜಿ ಗಿಡ. ಯಾವುದು ಊಜಿ ಗಿಡ ಇದೆಯಲ್ಲ ಇದು ಒಂದು ಕೀಟಾರಿ ಸಸ್ಯಕ್ಕೆ ಉದಾಹರಣೆ ಆಗ್ತದ. 127 ಮುಂದಿನ ಪ್ರಶ್ನೆ. ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವ ಕ್ರಿಯೆ ಏನದು ಅಂತಕ್ಕಂಥದ್ದು. ಇನ್ನೊಮ್ಮೆ ಪ್ರಶ್ನೆ ಓದ್ತೀನಿ, ಅರ್ಥೈಸ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವ ಕ್ರಿಯೆಯನ್ನ ಏನಂತ ಕರಿತೀವಿ ಅಥವಾ ಏನೆಂದು ಗುರುತಿಸುತ್ತೇವೆ ಅದನ್ನಂತ ಇಲ್ಲಿ ಪ್ರಶ್ನೆ ಆಗ್ತದ. ಅದು ಉಸಿರಾಟವೇ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆಯೇ ಅಥವಾ ವಿಸರ್ಜನ ಕ್ರಿಯೆಯೇ ಅಥವಾ ಬಾಷ್ಪೀಭವನ ಕ್ರಿಯೆಯೇ ಅನ್ನುವಂಥ ಆಯ್ಕೆಗಳಿವೆ. ಇಲ್ಲಿ ನೇರವಾದ ಉತ್ತರ ಈಗಾಗಲೇ ನೀವು ಐಡೆಂಟಿಫೈ ಮಾಡಿದ್ದೀರಿ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಕ್ಕಂಥದ್ದೇನಿದೆ ಅದು ನೈಸರ್ಗಿಕವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡೇ ಅದು ತನ್ನ ಆಹಾರವನ್ನು ಉತ್ಪಾದಿಸಿಕೊಳ್ತದ. ಏನು ನಮಗೆ ಆಮ್ಲಜನಕವನ್ನು ಬಿಟ್ಕೊಡ್ತದ ಅದು ಒಂದು ನಮಗೆ ವರವೇ ಸರಿ. ಯಾಕಂದ್ರೆ ಕರೋನಾ ಟೈಮಲ್ಲೇ ನಮಗೆ ಗೊತ್ತಾಗಿದ್ದು ಆಮ್ಲಜನಕದ ಮಹತ್ವ ಎಂಥದ್ದು ಅನ್ನುವಂಥದ್ದು. ಆ ಆಮ್ಲಜನಕ ಇಲ್ಲದೆ ಎಷ್ಟೋ ಜನ ಸತ್ರು. ಹಾಗಾಗಿ ಆಮ್ಲಜನಕ ಅಂದ್ರೆ ಏನು, ಅದರ ವ್ಯಾಲ್ಯೂ ಏನು ಅಂತಕ್ಕಂಥದ್ದು ಅದು ಒಂದೆಲ್ಲ ಕರೋನಾ ನಮಗೆ ಒಂದು ಉದಾಹರಣೆ ಆಗಿತ್ತು ಅಂತಕ್ಕಂಥದ್ದು. ಸೊ ಹಾಗಾಗಿ ಆ ಸಸ್ಯಗಳ ಒಂದು ಸ್ಥಿರೀಕರಣಗೊಳ್ಳುವ ಕ್ರಿಯೆ ಏನಿದೆ ಅಲ್ಲ, ಅದು ನೈಸರ್ಗಿಕವಾಗಿ ಆ ಆಮ್ಲಜನಕವನ್ನು ತೆಗೆದುಕೊಳ್ಳೋದು, ಅದನ್ನು ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತೀವಿ. ನಿಮ್ಗೆ ಆಗ್ಲೇ ಗೊತ್ತಿದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. ಸ್ಥಿರ ಕೀಲು ಮೂಳೆಗೆ ಇದು ಉದಾಹರಣೆ ಆಗಿದೆ. ಯಾವುದು ಸ್ಥಿರ ಕೀಲು ಮೂಳೆ? ಇದು ದವಡೆಯ ಮೂಳೆ, ಸೊಂಟದ ಮೂಳೆ, ತಲೆಬುರುಡೆ ಮೂಳೆ, ಮಂಡಿ ಮೂಳೆ. ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ಯಾವುದು ಅಂದ್ರೆ ನೇರವಾದ ಉತ್ತರ ದವಡೆಯ ಮೂಳೆ ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಮುಂದುವರೆದಂತೆ ಮತ್ತೊಂದು ಪ್ರಶ್ನೆ. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನ ಹೊಂದಿರುವಂತ ಇಂಧನ ಯಾವುದು? ಇಂಧನ ಯಾವುದಾಗಿದ್ರೆ ಅತಿ ಹೆಚ್ಚು ಇದು ಕ್ಯಾಲೋರಿ ಮೌಲ್ಯವನ್ನು ಹೊಂದಿದೆ ಅಂತೆ? ಪೆಟ್ರೋಲ್ ಹೊಂದಿದೆನಾ, ಹೈಡ್ರೋಜನ್ ಹೊಂದಿದೆನಾ, ಸೀಮೆ ಎಣ್ಣೆ ಹೊಂದಿದೆನಾ ಅಥವಾ LPGನ? ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದಂತ ಉತ್ತರ? ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವಂತಹ ಇಂಧನ LPG ಆಗಿರ್ತದ. ಸರಿಯಾದ ಉತ್ತರ ಆಪ್ಷನ್ ಡಿ LPG. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಒಂದು ಉದಾಹರಣೆ ಕೊಡಿ. ಲೋಹ ಅಲ್ಲ, ಅಲೋಹ ಧಾತುವಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತಕ್ಕಂಥ ಪ್ರಶ್ನೆ ಏನಿದೆ ಇಲ್ಲಿ. ಅದಕ್ಕೆ ಉತ್ತರಗಳು ಅಥವಾ ಆಯ್ಕೆಗಳು ಹೀಗಿವೆ. ಪಾದರಸ, ಗ್ಯಾಲಿಯಂ, ಬೋಮಿನ್, ನೈಟ್ರೋಜನ್. ಸೊ ಇವುಗಳಲ್ಲಿ ಒಂದು ಅಲೋಹ ಧಾತುವಿಗೆ, ದ್ರವ ಸ್ಥಿತಿಯ ಅಲೋಹ ಧಾತು ಉದಾಹರಣೆ ಬೋಮಿನ್. ಸೊ ಬೋಮಿನ್ ಅನ್ನುವಂಥದ್ದು ಇದು ದ್ರವ ಸ್ಥಿತಿಯ ಅಲೋಹ ಧಾತು ಆಗಿರ್ತದ. ನೋಡ್ರಿ 131ನೇ ಪ್ರಶ್ನೆ. ಈಗ ಕ್ಲೋರಿನ್ನ
ಪರಮಾಣು ಸಂಖ್ಯೆ 17 ಆಗಿರ್ತದ. ಎಷ್ಟು? ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ ಆವರ್ತ ಎಷ್ಟು ಅಂತ ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಳಿ. ಕ್ಲೋರಿನ್ನ ಪರಮಾಣು ಸಂಖ್ಯೆ 17 ಆದರೆ ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ನ ಆವರ್ತ ಎಷ್ಟು ಅನ್ನುವಂಥ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಆಯ್ಕೆಗಳು 3, 1, 2, 4 ಆಗಿದ್ರೆ ಎಷ್ಟಿಲ್ಲಿ? ಎಸ್, ಸರಿಯಾದ ಉತ್ತರ ಆಪ್ಷನ್ ಎ 3. ಅದರ ಆವರ್ತ 3 ಆಗ್ತದ. ಸೊ ಮತ್ತೊಂದು ಪ್ರಶ್ನೆ ಹೀಗಿದೆ, 132ನೇದು. ಕೊಠಡಿಯ ತಾಪದಲ್ಲಿಯೇ ಒತ್ತಿ ಉರಿಯುವಂತಹ ವಸ್ತು ಯಾವುದು ಅನ್ನುವಂಥ ಪ್ರಶ್ನೆ. ಗಮನಿಸಿ, ಈ ವಸ್ತು ಇದೆಯಲ್ಲ, ಇದು ಕೊಠಡಿಯ ತಾಪದಲ್ಲಿಯೇ ಒತ್ತಿ ಉರಿತೈತಂತ. ಅಂಥದ್ದು ಯಾವುದು? ಆಯ್ಕೆಗಳು ಕೆಂಪು ರಂಜಕ, ಬಿಳಿ ರಂಜಕ, ಸೋಡಿಯಂ, ಗಂಧಕ. ಯಾವುದಿದು ಆಯ್ಕೆ ಆಗಿದ್ರೆ? ವೆರಿ ಗುಡ್, ಬಿಳಿ ರಂಜಕ. ಬಿಳಿ ರಂಜಕ ಇದಕ್ಕೆ ಸರಿಯಾದಂಥ ಉತ್ತರ. ಇದು ಕೊಠಡಿಯ ತಾಪಮಾನದಲ್ಲಿ ಒತ್ತಿ ಉರಿಯುವಂಥ ಒಂದು ವಸ್ತು. ಮುಂದಿನ ಒಂದು ಪ್ರಶ್ನೆ, ಮೊಸರಿನಲ್ಲಿರುವ ಆಮ್ಲ ಯಾವುದು? ತುಂಬ ಸಾರಿ ಪ್ರಶ್ನೆ ಆಗಿದೆ ಇದು, ಹಾಗಾಗಿ ಇದಕ್ಕೆ ನೀವು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳು ಇರಲ್ಲ. ನೇರವಾಗಿ ಉತ್ತರ ಲ್ಯಾಕ್ಟಿಕ್ ಆಮ್ಲ ಆಗಿರ್ತದ. ಇದು ಮೊಸರಿನಲ್ಲಿ ಕಂಡುಬರುವಂಥ ಒಂದು ಆಮ್ಲವಾಗಿದೆ. ಹಾಗೆ ನೀವು ಇಲ್ಲಿ ಒಂದು ಗಮನಿಸ್ರಿ, ಈ ಆಮ್ಲಗಳು ಯಾವ್ಯಾವ ವಸ್ತುವಿನಲ್ಲಿ ಯಾವ್ಯಾವ ಆಮ್ಲಗಳಿವೆ ಅಂತಕ್ಕಂಥದ್ದನ್ನು ಒಂದು ಪಟ್ಟಿ ಮಾಡ್ಕೊಂಡ್ಬಿಡ್ರಿ. ಟಮಾಟೆ ಹಣ್ಣಿನಲ್ಲಿ ಯಾವುದಿರುತ್ತೆ, ಹುಣಸೆ ಹಣ್ಣಿನಲ್ಲಿ ಯಾವುದಿರುತ್ತೆ, ನಿಂಬೆ ಹಣ್ಣಿನಲ್ಲಿ ಯಾವುದಿರುತ್ತೆ, ಸಿಟ್ರಿಕ್ ಆಮ್ಲ, ಈ ಟಾರ್ಟಾರಿಕ್ ಆಮ್ಲ ಎಲ್ಲಿರುತ್ತೆ, ಇವೆಲ್ಲವನ್ನು ಕೂಡ ಒಂದು ಲೀಸ್ಟ್ ಮಾಡಿಕೊಂಡು ನಾವು ಪದೇ ಪದೇ ನೋಡೋದ್ರಿಂದ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗ್ತವೆ. ಯಾವ ಕಲಿಕೆ ಪದೇ ಪದೇ ಮೇಲಿಂದ ಮೇಲೆ ನಾವು ಮಾಡ್ತಾ ಹೋಗ್ತೀವೋ ಅದು ನಮಗೆ ಶಾಶ್ವತ ಆಗ್ತದ. ಯಾವತ್ತೂ ಕೂಡ ಅದು ಮರೆತೋಗಲ್ಲ. ನಿಮ್ಮ ಒಂದು ಶಾಶ್ವತ ಸ್ಮೃತಿಯಲ್ಲಿ ಉಳ್ಕೊಂಡ್ಬಿಡ್ತದ ಅದು. ನಮ್ಮ ಓದು ಕೇವಲ ನಮ್ಮ ಮುಂದಿನ ಪರೀಕ್ಷೆಗೆ ಮಾತ್ರ ಆಗಿರಬಾರ್ದು. ಅದು ದೀರ್ಘಕಾಲಿಕವಾಗಿ ನಮಗೆ ಫಲವನ್ನು ಕೊಡಬೇಕು. ಆ ರೀತಿಯಾಗಿರ್ತಕ್ಕಂಥ ಓದಾಗಬೇಕು. ಇವತ್ತಿಗೆ ನಾವು ಈಗ ಓದ್ತಾ ಇದ್ದೀವಿ ಅಂದರೆ ಇದು TETಗೆ ಮಾತ್ರವಲ್ಲ, CETಗೂ ಬರ್ಬೇಕು. CET ಆಗಿ ನಾನು ಟೀಚರ್ ಆಗಿ ಅಪಾಯಿಂಟ್ ಆಗಲಿ, ಮತ್ತೆ ನಾನು ಹೈಸ್ಕೂಲ್ ಟೀಚರ್ ಬರಿತೀನಿ ಅಥವಾ ಕಾಲೇಜ್ ಲೆಕ್ಚರ್ ಆಗ್ತೀನಿ ಅಂದರೆ ಅಲ್ಲಿ ಕೂಡ ಆ ಒಂದು ಕಲಿಕೆ ನಮಗೆ ಸಹಾಯಕವಾಗಬೇಕು. ಆ ರೀತಿ ಧನಾತ್ಮಕ ಕಲಿಕಾ ವರ್ಗಾವಣೆ ಆಗುವಂಥ ರೀತಿಯಲ್ಲಿನೇ ನಾವು ನಮ್ಮ ಓದನ್ನು ಮಾಡ್ತಾ ಹೋಗ್ಬೇಕು ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಈಗ ನೋಡಿಲಿ 134ನೇ ಪ್ರಶ್ನೆ. ಇವುಗಳಲ್ಲಿ ಒಂದು ಸಹವೆಲೆನ್ಸಿ ಸಂಯುಕ್ತವಾಗಿದೆ, ಅದು ಯಾವುದು ಅಂತಕ್ಕಂಥದ್ದು ಕೇಳಿದ್ದಾರೆ. ಇಲ್ಲಿ ಸಹವೆಲೆನ್ಸಿ ಸಂಯುಕ್ತ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನೀವು ಮೊದಲು ಓದ್ಕೊಳ್ಳಿ ಫಸ್ಟ್. ಹಾಗಿದ್ರೆ ಇಲ್ಲಿ ಸಹವೆಲೆನ್ಸಿ ಸಂಯುಕ್ತ ಅಂದ್ರೆ ಏನಂತ ಗೊತ್ತಿದೆ ಅಂದ್ರೆ ಇದನ್ನು ನಾವು ಬೇಗ ಐಡೆಂಟಿಫೈ ಮಾಡಬಹುದು ಅಲ್ವಾ? ಹಾಗಾಗಿ ಇಲ್ಲಿ ನೋಡ್ರಿ, ಆಯ್ಕೆಗಳೇನಿದಾವೆ: ಮೇಣ, ಅಡುಗೆ ಉಪ್ಪು, ಅಡುಗೆ ಸೋಡಾ, ವಾಷಿಂಗ್ ಸೋಡಾ. ಇದರಲ್ಲಿ ಸಹವೆಲೆನ್ಸಿ ಸಂಯುಕ್ತ ಯಾವುದು ಅಂದರೆ ಉತ್ತರ ನಾನು ಹೇಳ್ತೀನಿ, ಮೇಣ. ಈ ಮೇಣ ಏನಿದೆಯಲ್ಲ ಇದು ಸಹವೆಲೆನ್ಸಿ ಸಂಯುಕ್ತ ಆಗ್ತದ. ಯಾಕೆ ಅಂತ ನೀವು ಪುಸ್ತಕವನ್ನು ತೆಗೆದು ಓದಿದಾಗ ಅದು ಏನಾಗ್ತದ? ಶಾಶ್ವತವಾಗಿರ್ತಕ್ಕಂಥ ಕಲಿಕೆ ಆಗ್ತದ. ನೀವು ಯಾವ್ಯಾವ ಅಂತಕ್ಕಂಥದ್ದನ್ನು ಓದ್ರಿ. 135 ಜಠರಾಮ್ಲೀಯತೆಯನ್ನು ನಿವಾರಿಸುವ ಅಥವಾ ನಿವಾರಿಸಲು ಬಳಸುವ ವಸ್ತು ಯಾವುದು ಅನ್ನುವಂಥ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. 1ನೇ ಆಯ್ಕೆ ನಿಂಬೆ ರಸ, 2ನೇ ಆಯ್ಕೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ, 3ನೇ ಆಯ್ಕೆ ಮೆಗ್ನೇಸಿಯದ ಹಾಲು, 4 ಕಿತ್ತಳೆ ರಸ. ಜಠರಾಮ್ಲೀಯತೆಯನ್ನ ನಿವಾರಿಸಲು ಬಳಸ್ತಕ್ಕಂಥ ವಸ್ತು ಯಾವುದಪ್ಪ ಅಂದ್ರೆ ನೇರವಾದ ಉತ್ತರ ಹೇಳ್ಬಿಡ್ತೀನಿ ನಾನು, ಮೆಗ್ನೇಷಿಯದ ಹಾಲು. ಇದನ್ನ ನಾವು ಜಠರಾಮ್ಲೀಯತೆಯನ್ನ ನಿವಾರಿಸಲು ಬಳಸ್ತೇವೆ. ಓಕೆ, ಮುಂದಿನ ಪ್ರಶ್ನೆ. ಚಾಕ್ಲೇಟ್ನಲ್ಲಿ ಕೆಡದಂತೆ ಒಂದು ಸಂರಕ್ಷಿಸುವುದಕ್ಕಾಗಿ ಆ ಒಂದು ಲೋಹದ ತೆಳುವಾದ ಕವರನ್ನು ಹಾಕಿರ್ತಾರೆ. ಚಾಕ್ಲೇಟಿಗೆ ನೀವು ಅಬ್ಸರ್ವ್ ಮಾಡಿರ್ತೀರಿ. ಇದನ್ನ ಯಾಕೆ ಹಾಕ್ತಾರೆ? ಇದು ತೋರಿಸುವಂತಹ ಲೋಹದ ಗುಣ ಯಾವುದು ಅಂತ ಇಲ್ಲಿ ಪ್ರಶ್ನೆ. ಈ ಒಂದು ಏನ ಕವರ್ ಇದೆಯಲ್ಲ ತೆಳುವಾದ, ಆ ಲೋಹದ ಕವರ್, ಅದು ಯಾವುದೋ ಪ್ಲಾಸ್ಟಿಕ್ ಕವರ್ ಅಲ್ಲ, ಅದು ಆ ಲೋಹದ ಕವರ್ ಹಾಕಿರ್ತಾರಲ್ಲ, ಇದು ತೋರಿಸುವಂತ ಲೋಹದ ಗುಣ ಯಾವ್ದಪ್ಪ ಅಂತ ಪ್ರಶ್ನೆ ಕೇಳ್ಯಾರಿಲ್ಲಿ. ಅದು ಶಾಬ್ದಾನ, ತನ್ಯತೆ, ಕುಠ್ಯತೆ, ವಾಹಕತೆ. ಯಾವುದಾಗಿದ್ರೆ ಇದು ಪ್ರಶ್ನೆಗೆ ಉತ್ತರ ಕುಠ್ಯತೆ ಅನ್ನುವಂಥದ್ದಾಗ್ತದ. ಆ ಲೋಹ ತೋರಿಸ್ತಕ್ಕಂಥ ಗುಣ ಯಾವುದದು? ಕುಠ್ಯತಾ ಗುಣ, ಕುಠ್ಯತೆ. ಮುಂದಿನ ಪ್ರಶ್ನೆ. ಒಂದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಶಕ್ತಿಯನ್ನ, ತುಂಬ ಚೆನ್ನಾಗಿದೆ ಪ್ರಶ್ನೆ ಇದು. ಒಂದು ವಾಹಕದಲ್ಲಿ ಹರಿಯುತ್ತಿರುವ
ಒಂದು ವಿದ್ಯುತ್ ಶಕ್ತಿಯನ್ನ ದ್ವಿಗುಣಗೊಳಿಸಿದರೆ ಆ ವಾಹಕದಲ್ಲಿ ಉತ್ಪತ್ತಿಯಾಗುವ ಶಾಖವು ಏನಾಗ್ತದ, ಎಷ್ಟಾಗ್ತದ ಅಂತ ಪ್ರಶ್ನೆ ಇಲ್ಲಿ. ಅಥವಾ ಹಂಗೆ ಇರ್ತದ, ಈ ಬದಲಾಗ್ತದೋ ಇಲ್ಲೋ, ಇಲ್ಲಿದೆ ನೋಡ್ರಿ ಆಯ್ಕೆಗಳನ್ನು ಗೊತ್ತಾಗ್ತದೆ ನಿಮಗೆ. ದ್ವಿಗುಣಗೊಳ್ತದ ಅಂದ್ರೆ 2ರಷ್ಟು ಆಗ್ತದೆ, ತ್ರಿಗುಣಗೊಳ್ತದ 3ರಷ್ಟು ಹೆಚ್ಚಾಗ್ತದೆ, 4ರಷ್ಟು ಹೆಚ್ಚಾಗ್ತದೆ, ಬದಲಾಗುವುದೇ ಇಲ್ಲ ಅಂತ 4ನೇ ಆಯ್ಕೆ. ಸೊ ಒಂದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಶಕ್ತಿಯನ್ನ ನಾವು ದ್ವಿಗುಣಗೊಳಿಸಿದರೆ ಆ ವಾಹಕದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಶಾಖ ಏನಾಗುತ್ತೆ ಅಂದ್ರೆ ಅದು 4ರಷ್ಟು ಆಗ್ತದೆ. ಸರಿಯಾದಂಥ ಉತ್ತರ 3ನೇ ಆಯ್ಕೆ. ಮುಂದಿನ ಪ್ರಶ್ನೆ 138. 30 ಒಮೆಗಾ, 10 ಒಮೆಗಾ ಮತ್ತು 5 ಒಮೆಗಾ ರೋಧಕಗಳನ್ನು ಸಮಾನಾಂತರವಾಗಿ ನಾವು ಜೋಡಿಸಿದಾಗ ಅದು ಒಡ್ಡತಕ್ಕಂಥ ಒಟ್ಟು ರೋಧವು ಎಷ್ಟಾಗ್ತದೆ? ಅದು ಒಡ್ಡುವ ಒಟ್ಟು ರೋಧ ಎಷ್ಟು ಅನ್ನುವಂಥ ಪ್ರಶ್ನೆ. 30 ಒಮೆಗಾ, 10 ಒಮೆಗಾ, 5 ಇವುಗಳನ್ನು ಸರಿಯಾಗಿ ಸಮಾನಾಂತರವಾಗಿ ನಾವು ಜೋಡಿಸಿದಾಗ ಅದು ಒಡ್ಡುವ ಒಟ್ಟು ರೋಧ ಎಷ್ಟು ಅಂದರೆ ಆಪ್ಷನ್ 1 3, ಆಪ್ಷನ್ 2 4 ಒಮೆಗಾ, ಆಪ್ಷನ್ 3 5, ಆಪ್ಷನ್ 4ನೇದು 6. ಸೊ ಇದಕ್ಕೆ ಉತ್ತರ ಆಪ್ಷನ್ ಎ 3 ಒಮೆಗಾ. ಓಕೆ, ಮುಂದಿನ ಪ್ರಶ್ನೆ 139. ಚೆನ್ನಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೂ ನಾವು ರೆಡಿಯಾಗಿರಬೇಕು. 2 ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ 10 ಓಮ್ ರೋಧವನ್ನು ಒಡ್ಡುತ್ತದೆ ಮತ್ತು ಅದೇ ರೋಧಕಗಳನ್ನು ಸಮಾನಾಂತರವಾಗಿ ಜೋಡಿಸಿದಾಗ 2.4 ಓಮ್ ರೋಧವನ್ನು ಒಡ್ಡುತ್ತದೆ. ಹಾಗಾದರೆ ಆ 2 ರೋಧಕಗಳು ಏನಾಗ್ತವೆ ಅಂತ ಇಲ್ಲಿದೆ ನೋಡಿ. 5 ಓಮ್ಗಳ 2 ರೋಧಕಗಳು, 7 ಮತ್ತು 3 ಓಮ್ಗಳ 2 ರೋಧಕಗಳು, 6 ಮತ್ತು 4 ಓಮ್ಗಳ 2 ರೋಧಕಗಳು, ಅದೇ ರೀತಿಯಾಗಿ 8 ಮತ್ತು 2 ಓಮ್ಗಳ 2 ರೋಧಕಗಳು. ಹಾಗಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾನು ಹೇಳ್ತೇನೆ, ನೀವು ಫ್ಯೂಸ್ ಮಾಡಿ ಅದರ ಅಂತರವನ್ನು ಕಂಡುಕೊಳ್ಳಿ. ಸರಿಯಾದ ಉತ್ತರ ಸಿ ಆಗ್ತದ. 6 ಮತ್ತು 4 ಓಮ್ಗಳ 2 ರೋಧಕಗಳು ಸರಿಯಾದಂಥ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 140. ಒಂದು ವಿದ್ಯುತ್ ಪ್ರವಾಹಕ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗ್ತದೆ ಅಂತೆ. ಹಾಗಿದ್ರೆ ಇದು ಯಾವ ತತ್ವ ಅಂತ ಕೇಳ್ತಾರೆ. ಇದು ಯಾವ ತತ್ವ ಆಗ್ತದಪ್ಪ ಅಂತ ಪ್ರಶ್ನೆ. ಒಂದು ವಿದ್ಯುತ್ ಪ್ರವಾಹಕ ವಾಹಕವನ್ನ ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗ್ತದಂತೆ. ಇದು ವಿದ್ಯುತ್ ಜನಕದ ಒಂದು ತತ್ವನ, ವಿದ್ಯುತ್ ಮೋಟಾರ್ನ ತತ್ವನ, ವಿದ್ಯುತ್ ಕೋಶದ ತತ್ವನ, ವಿದ್ಯುತ್ ಪ್ರೇರಣೆಯ ತತ್ವನ? ಸರಿಯಾದಂಥ ಉತ್ತರ ಇಲ್ಲಿದೆ ಸ್ನೇಹಿತರೆ, ವಿದ್ಯುತ್ ಮೋಟಾರ್ನ ತತ್ವ ಆಗ್ತದೆ ಅಲ್ವಾ. ಸೊ ಇದು ವಿದ್ಯುತ್ ಮೋಟಾರ್ನ ತತ್ವ. ಸೊ 141ನೇ ಪ್ರಶ್ನೆ. ಕಾಂತ ಧ್ರುವಗಳ ನಿಯಮವೆಂದರೆ, ಕಾಂತ ಧ್ರುವಗಳ ನಿಯಮವೆಂದರೆ ಸಜಾತಿಯ ಧ್ರುವಗಳನ್ನ ಆಕರ್ಷಿಸ್ತದ. ನೋಡಿ ಪ್ರಶ್ನೆಯನ್ನ, ಕಾಂತ ಧ್ರುವಗಳ ನಿಯಮ ಅಂದ್ರೆ ಏನಪ್ಪಾ ಅಂತ ಪ್ರಶ್ನೆ ಇದು. ಅದು ವಿಜಾತಿಯ ಧ್ರುವಗಳನ್ನ ವಿಕರ್ಷಿಸುತ್ತದೆ, ಸಜಾತಿಯ ಧ್ರುವಗಳನ್ನ ವಿಕರ್ಷಿಸುತ್ತದೆ, ಧ್ರುವಗಳನ್ನ ಬೇರ್ಪಡಿಸುತ್ತದೆ. ಆಕರ್ಷಿಸೋದು, ವಿಕರ್ಷಿಸೋದು. ಸೊ 2 ಡಿಫ್ರೆನ್ಸ್ ಗೊತ್ತಿರಬೇಕು. ಅದಕ್ಕಾಗಿನೇ ಪ್ರಶ್ನೆಯನ್ನ ಕ್ಲೀನಾಗಿ ಓದಿ ಅಷ್ಟೇ ಕ್ಲೀನಾಗಿ ನಾವು ಆಯ್ಕೆಗಳನ್ನ ನೋಡ್ಬೇಕಾಗ್ತದೆ ಸ್ನೇಹಿತರೆ. ನಿಮಗೊಂದು ಕಿವಿ ಮಾತನ್ನ ಹೇಳೋದಾದ್ರೆ ಹೇಳ್ತೀನಿ ನಾನು. ಯಾವುದೇ ಆಗಲಿ, ನಾವು ಒಂದು ಪ್ರಶ್ನೆ ಓದಿದ ತಕ್ಷಣ 1ನೇ ಆಯ್ಕೆ ಸರಿ ಇದೆ ಅನ್ನುವಂಥ ಭಾಸ ನಮ್ಮಲ್ಲಿ ಉಂಟಾದರೂ ಅದನ್ನು ಟಿಕ್ ಮಾಡ್ದೇನೆ ಮುಂದಿನ 3 ಆಯ್ಕೆಗಳನ್ನು ನೋಡಿ ಆಮೇಲೆ ಅದನ್ನು ಟಿಕ್ ಮಾಡ್ರಿ ಅನ್ನುವಂಥದ್ದು ನನ್ನ ಸಲಹೆ. ಯಾಕಂದ್ರೆ TET ಪರೀಕ್ಷೆಯಲ್ಲಿ ಬಹಳ ಮುಖ್ಯವಾಗಿ ಉತ್ತರವು ನೇರವಾಗಿ ಇರ್ತದ, ಓಕೆ, ಒಂದೊಂದ್ಸರಿ ಅತಿ ಹತ್ತಿರವಾಗಿರ್ತಕ್ಕಂಥ ಉತ್ತರ ಹಾಕ್ಬೇಕಾಗ್ತದೆ ನಾವು. ಇದು ಸೈಕಾಲಜಿಯಲ್ಲಿ ತುಂಬಾನೇ ನಿಮಗೆ ಅನುಭವಕ್ಕೆ ಬರುತ್ತೆ. ಸೊ ಸೈಕಾಲಜಿ ವಿಡಿಯೋ ಮಾಡಿದ್ದೀನಿ, ನಾನು ನೋಡ್ಕೊಂಬನ್ನಿ. ಈ ಸೈಕಾಲಜಿಯಲ್ಲಿ 2 ಆಯ್ಕೆಗಳಂತೂ ತೀರಾ ಹತ್ರ ಇರ್ತವೆ. ಅದರಲ್ಲಿ 2ರಲ್ಲಿ ಯಾವುದಪ್ಪ ಅಂತ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಒಂದನ್ನು ನೋಡಿದ ತಕ್ಷಣ ಇದೇ ಇರ್ಬೋದು ಅಂತ ಟಿಕ್ ಮಾಡಿದ್ರೆ ಅದಕ್ಕೂ ಹತ್ತಿರವಾಗಿರ್ತಕ್ಕಂಥ ಉತ್ತರ ಇನ್ನೊಂದಿರುತ್ತೆ. ಅದಕ್ಕೆ ನಾವು ಎಲ್ಲ ಆಯ್ಕೆಗಳನ್ನು ನೋಡಿ ಆಮೇಲೆ ಒಂದೇ ಹಾಕೋಣ. ಬಟ್ ಸರಿಯಾಗಿ ಇನ್ನು 3 ಅದಕ್ಕಿನ್ನ ಚೆನ್ನಾಗಿದೆ ಅದನ್ನ ಒಂದೇದಂದ್ರೆ ಅದನ್ನ ಹಾಕೋಣ. ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ 2, 3 ಸರಿ ಇರ್ತವೆ, ಆದರೆ ಅತಿ ಹತ್ತಿರವಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನ ನಾವು ಗಮನ ಹರಿಸಿ ಹಾಕ್ಬೇಕಾಗ್ತದೆ. ಅಂಥವು ಬೋಧನಾ ವಿಧಾನದಲ್ಲಿ ಅಂತೂ ಸಿಕ್ಕಾಪಟ್ಟೆ ಇರ್ತವೆ.
ಬೋಧನಾ ವಿಧಾನದಲ್ಲಿ 4 ಕೂಡ ಅನುಕೂಲಗಳೇ ಇರ್ತವೆ. ಹೆಚ್ಚು ಅನುಕೂಲ ಆಗೋದು ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಹಾಕ್ಬೇಕಾಗುತ್ತೆ ನಾವು. ಇರಲಿ, ನಾನು ಹೇಳ್ತೀನಿ ಬೋಧನಾ ವಿಧಾನ ಪ್ರಶ್ನೆಗಳು ತಳಗಿವೆ. ಓಕೆ, ಇದಕ್ಕೆ ಉತ್ತರ ಏನು ಅಂದರೆ ನೋಡೋಣ. ಇಲ್ಲಿ ವಿಜಾತೀಯ ಧ್ರುವಗಳನ್ನು ಇದು ವಿಕಸಿಸುತ್ತದೆ. ಕಾಂತ ಧ್ರುವಗಳ ನಿಯಮ ಏನಪ್ಪ ಅಂದರೆ ಇದು ವಿಜಾತೀಯ ಧ್ರುವಗಳನ್ನು ವಿಕಸಿಸುತ್ತದೆ. ಮುಂದಿನ ಪ್ರಶ್ನೆ, ಸ್ಥಾನ ಪಲ್ಲಟ ಮತ್ತು ಚಲಿಸಿದ ದೂರಗಳ ನಡುವಿನ ಸರಿಯಾದ ಸಂಬಂಧ. ನೋಡಿಲಿ, ಸ್ಥಾನ ಪಲ್ಲಟ ಮತ್ತು ಚಲಿಸಿದ ದೂರ ಇದೆಯಲ್ಲ, ಇವೆರಡೂ ನಡುವಿನ ಸರಿಯಾದ ಸಂಬಂಧ ಏನಪ್ಪ ಆಗಿದ್ರೆ, ಎರಡು ಯಾವಾಗಲೂ ಸಮವಾಗಿರ್ತವೆ. ಸ್ಥಾನ ಪಲ್ಲಟನೂ ಸಮವಾಗಿರುತ್ತೆ, ಅದರ ಚಲಿಸಿದ ದೂರನೂ ಸಮವಾಗಿರ್ತದೆ. ಎರಡು ಕೂಡ ಸಮವಾಗಿರ್ತವೆ ಯಾವಾಗಲೂ. ಇಲ್ಲಿ ಏನಿದೆ ನೋಡಿ, ಯಾವಾಗಲೂ ಸಮವಾಗಿರ್ತದನಾ, ಯಾವಾಗಲೂ ಅಂತ ಹೇಳ್ಯಾರ ಇವರು ಆಯ್ಕೆ 1ರಲ್ಲಿ. ಚಲಿಸಿದ ದೂರವು ಸ್ಥಾನ ಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚು. ನೋಡಿ, 2ನೇ ಆಯ್ಕೆ, ಚಲಿಸಿದ ದೂರ ಸ್ಥಾನ ಪಲ್ಲಟಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತದಂತಿದೆ 2ನೇ ಆಯ್ಕೆ. 3ನೇ ಆಯ್ಕೆ, ಎರಡು ಯಾವಾಗಲೂ ಭಿನ್ನವಾಗಿರ್ತವೆ. ಅಂದರೆ ಚಲಿಸಿದ ದೂರನೇ ಬೇರೆ ಇರ್ತದ, ಸ್ಥಾನ ಪಲ್ಲಟನೇ ಬೇರೆ ಇರ್ತದ, ಎರಡು ಭಿನ್ನ, ಅವೆರಡು ಸಮವಲ್ಲ ಅಂತ 3ನೇ ಆಯ್ಕೆ ಹೇಳ್ತದ. 4ನೇ ಆಯ್ಕೆ ಬೇರೆ ಹೇಳ್ತದ. ಏನು ನೋಡ್ರಿ, ಸ್ಥಾನ ಪಲ್ಲಟವು ಚಲಿಸಿದ ದೂರಕ್ಕಿಂತ ಕೆಲವೊಮ್ಮೆ ಹೆಚ್ಚಾಗಿರ್ತದ. ಇಲ್ಲಿ ಬಿ ಮತ್ತು ಡಿ ಆಯ್ಕೆಗಳಲ್ಲಿ ನಮಗೆ ಕನ್ಫ್ಯೂಸ್ ಆಗ್ತದ. ಏನಂದ್ರೆ ಚಲಿಸಿದ ದೂರ ಇರ್ತದೋ ಸ್ಥಾನ ಪಲ್ಲಟಕ್ಕಿಂತ ಹೆಚ್ಚು, ಅಥವಾ ಸ್ಥಾನ ಪಲ್ಲಟ ಜಾಸ್ತಿ ಇರ್ತದೋ ಅಂತ. ಹಾಗಾಗಿ ಸರಿಯಾದ ಓದು ನಮ್ಮದಾಗಿದ್ರೆ ಇಂತಹ ಪ್ರಶ್ನೆಗಳಿಗೆ ನಾವು ಕನ್ಫ್ಯೂಸ್ ಆಗದೆ ಉತ್ತರವನ್ನ ಹಾಕಲು ಸಮರ್ಥರಾಗ್ತೇವೆ. ಇಲ್ಲಿ ಸರಿಯಾದಂಥ ಉತ್ತರ ಬಿ ಆಗ್ತದೆ ಸ್ನೇಹಿತರೆ. ಚಲಿಸಿದ ದೂರ ಯಾವತ್ತೂ ಕೂಡ ಸ್ವಲ್ಪ ಸ್ಥಾನ ಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚಿಗೆ ಇರ್ತದ, ಪ್ರತಿ ಸಾರಿ ಹೆಚ್ಚಿಗೆ ಇರ್ತದ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅವೆರಡು ಸಮ ಇರ್ಬೋದು, ಆದರೆ ಕೆಲವೊಮ್ಮೆ ಇದು ಹೆಚ್ಚಿಗೆ ಇರ್ತದ. ಆದರೆ ಸ್ಥಾನ ಪಲ್ಲಟ ಹೆಚ್ಚಿಗೆ ಇರಲ್ಲ ಚಲಿಸಿದ ದೂರಕ್ಕಿಂತ, ಚಲಿಸಿದ ದೂರವೇ ಹೆಚ್ಚಿಗೆ ಇರ್ತದ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಲಿ. ಓಕೆ, ಮುಂದಿನ ಆಯ್ಕೆ 143. ಸ್ವತಂತ್ರ ಪತನದಲ್ಲಿ ಕಾಯದ ಅಂದು ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಆಯ್ಕೆ ನೋಡಿದಾಗ ಇದು ಪೂರ ಆಗ್ತದೆ. ತೂಕ ರಹಿತ ಸ್ಥಿತಿ ಅನುಭವಿಸುತ್ತದೆ. ಸ್ವತಂತ್ರ ಪತನದಲ್ಲಿ ಕಾಯದ ಐತಲ್ಲ, ಇದು ತೂಕ ರಹಿತ ಸ್ಥಿತಿ ಅನುಭವಿಸುತ್ತದೆ. ವೇಗೋತ್ಕರ್ಷ 0 ಆಗ್ತದ, ತೂಕ ಕಡಿಮೆ ಆಗ್ತದ, ವೇಗೋತ್ಕರ್ಷ ಕಡಿಮೆ ಆಗ್ತದ. ಸೊ ಇವುಗಳಲ್ಲಿ ನೇರವಾದಂಥ ಉತ್ತರ ಯಾವುದು? ತೂಕ ರಹಿತ ಸ್ಥಿತಿ ಇದು ಅನುಭವಿಸ್ತದ. ಸರಿಯಾದ ಉತ್ತರ ಎ ಆಗ್ತದ. ವೆರಿ ನೈಸ್ ಕ್ವಶನ್. ನೋಡಿಲಿ, ಅಪಾಯದ ಸಂಕೇತ ದೀಪದ ಬಣ್ಣ ಯಾವಾಗಲೂ ಕೂಡ ಕೆಂಪು ಇರ್ತದಪ್ಪ. ಯಾಕೆ ಕೆಂಪು ಬಣ್ಣನ ಯಾಕೆ ಹಾಕಬೇಕು? ಹಸಿರು ಐತಿ, ನೀಲಿ ಐತಿ, ಪರ್ಪಲ್ ಐತಿ, ಬ್ಲೂ ಐತಿ, ವೈಟ್ ಐತಿ, ಎಲ್ಲ ಬಿಟ್ಬಿಟ್ಟು ರೆಡ್ ಯಾಕೆ ಹಾಕ್ತೀರಿ? ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆನೇ. ಇಲ್ಲಿದಾವ್ ನೋಡ್ರಿ, ಅದಕ್ಕೊಂದು ಕಾರಣ ಇರ್ತದ. ಮತ್ತೆ ಕೆಂಪು ಬಣ್ಣ ಚೆನ್ನಾಗಿದೆ. ಇದು ಸಿಲ್ಲಿ ಉತ್ತರ. ಇದು ಕೆಂಪು ಬಣ್ಣ ಎಲ್ಲ ಕಡೆ ಚೆದರುತ್ತದೆ. ಕೆಂಪು ಬಣ್ಣ ಅಪಾಯದ ಸಂಕೇತ. ಕೆಂಪು ಬಣ್ಣ ಚೆದುರದೆ ಹೆಚ್ಚು ದೂರ ಚಲಿಸುತ್ತದೆ. ಇಲ್ಲಿ 2 ಆಯ್ಕೆಗಳಿಗೆ ನಾವು ಬದ್ಧರಾಗ್ತೀವಿ. ಕೆಂಪು ಬಣ್ಣ ಎಲ್ಲ ಕಡೆ ಚೆದರ್ತದ ಅಥವಾ ಕೆಂಪು ಬಣ್ಣ ಚೆದರದೆ ಹೆಚ್ಚು ದೂರ ಚಲಿಸ್ತದ. ಇವೆರಡರಲ್ಲೇ ಒಂದು ಆಯ್ಕೆ ಅದ, ನಾನೆಲ್ಲೋ ಓದಿನಿ ಅಂತ ಕನ್ಫ್ಯೂಸ್ ಆಗ್ತೀವಿ. ಅದಕ್ಕೆ ಇಲ್ಲಿ ನಿಮಗೆ ಸರಿಯಾದ ಉತ್ತರ ನಾನು ಹೇಳ್ತೀನಿ. ಕೆಂಪು ಬಣ್ಣ ಚೆದರೋದಿಲ್ಲ, ಅದು ಚೆದುರದೆ ಹೆಚ್ಚು ದೂರ ಚಲಿಸ್ತದ. ಅದಕ್ಕಾಗಿನೇ ತುಂಬ ದೂರದಿಂದಲೂ ನಮಗೆ ಗೋಚರ ಆಗ್ತದ. ಅದಕ್ಕೆ ನಾವು ಅದನ್ನು ಹಾಕ್ತೀವಿ. ಕೆಂಪು ಬಣ್ಣವನ್ನೇ ದೀಪವನ್ನೇ ಉರಿಸ್ತೀವಿ. ಅದು ರೆಡ್, ಅಪಾಯದ ಸಂಕೇತ ಅಂತ ನಮಗೆ ಫಿಕ್ಸ್ ಆಗಿಬಿಟ್ಟದ. ರೆಡ್ ಅಲರ್ಟ್ ಅಂತೀವಿ ನಾವು. ಮೊನ್ನೆ ಹೆಚ್ಚಿಗೆ ಒಂದು 4-5 ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ 145 ವಿಧಾನದ ಪ್ರಶ್ನೆಗಳು. ವೆರಿ ವೆರಿ ಇಂಟ್ರೆಸ್ಟಿಂಗು. ನನಗೆ ತುಂಬ ಇಷ್ಟ ಯಾವುದಪ್ಪ ಅಂದರೆ ಬೋಧನಾ ವಿಧಾನ ಇಷ್ಟ ಆಗ್ತದೆ, ನಿಜ ಇದು. ನಾನು ತುಂಬ ಸರಿ ನನ್ನ ಸಮಾಜ ವಿಜ್ಞಾನದಲ್ಲಿ ಕನಿಷ್ಠ ಮೊದಲೆಲ್ಲ 20 ಬರ್ತಾ ಇದ್ವು ಬೋಧನಾ ವಿಧಾನಗಳು ಪ್ರಶ್ನೆ. ಇತ್ತೀಚೆಗೆ 15 ಮಾಡಿದ್ದಾರೆ. ನಾನು 20ರಲ್ಲೇ 18, 17 ಹಿಂಗೆಲ್ಲ ಪಾಸ್ ಮಾಡ್ತಾ ಇದ್ದೆ. ತುಂಬ ಇಷ್ಟ ಆಗಿರ್ತಕ್ಕಂಥದ್ದು ನನಗೆ. ಈಗ ನೋಡಿ ಬರ್ತದ ಈ ಪ್ರಶ್ನೆ. ಡ್ಯಾಶ್ ಪರಿಸರವು ಜೀವಿಗಳಿಗೆ ಅವಶ್ಯಕತೆ ಇರುವ ಮೂಲಭೂತ ಅಂಶನ ಒದಗಿಸ್ತದ. ಜೀವಿಗಳಿಗೆ ಅವಶ್ಯವಾಗಿರುವಂಥ ಮೂಲಭೂತ ಅಂಶಗಳನ್ನು ಯಾವ ಒಂದು ಪರಿಸರ ನಮಗೆ ಕೊಡ್ತದ ಅಂತ ಇಲ್ಲಿ ಪ್ರಶ್ನೆ ಆಗ್ತದ. ಸಾಮಾಜಿಕ ಪರಿಸರ, ಆರ್ಥಿಕ ಪರಿಸರ, ಸಾಂಸ್ಕೃತಿಕ ಪರಿಸರ, ಭೌತಿಕ ಪರಿಸರ. ಹಾಗಿದ್ರೆ ಇಲ್ಲಿ ಜೀವಿಗಳಿಗೆ
ಅವಶ್ಯಕತೆ ಇರತಕ್ಕಂಥ ಮೂಲಭೂತ ಅಂಶಗಳನ್ನು ಕೊಡೋದು ಯಾವುದು ಅಂದರೆ ನಾವು ವೆರಿ ಸಿಂಪಲ್ ಭೌತಿಕ ಪರಿಸರನೇ ಕೊಡ್ತಕ್ಕಂಥದ್ದು. ಸಾಮಾಜಿಕವಾಗಿರ್ತಕ್ಕಂಥದ್ದು ಆರ್ಥಿಕ ಅಂತೂ ಕೊಡೋದೇ ಇಲ್ಲ, ಸಾಂಸ್ಕೃತಿಕನೂ ಬೇರೆ ಆಗ್ತದ. ಇದು ಮೂಲಭೂತ ಅಂಶಗಳನ್ನು ಒದಗಿಸಲ್ಲ ಇವು ಮೂರುವೆ. ಹಾಗಾಗಿ ಇಲ್ಲಿ ಭೌತಿಕ ಪರಿಸರ ನಮಗೆ ಮೂಲಭೂತ ಅಂಶಗಳನ್ನು ಒದಗಿಸ್ತದ. ಹಾಗಾಗಿ ಇದಕ್ಕೆ ಉತ್ತರ ಭೌತಿಕ ಪರಿಸರವೇ ಆಗ್ತದ. 146ನೇ ಪ್ರಶ್ನೆ, ಪರಿಸರದಲ್ಲಿ ಅಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ. ಅಜೈವಿಕ ಮತ್ತು ಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ ಯಾವುದು? ಅದು ಪರಿಸರದಲ್ಲಿ ಅಂದರೆ ಜಲಚಕ್ರ, ಆಕ್ಸಿಜನ್ ಚಕ್ರ, ಕಾರ್ಬನ್ ಚಕ್ರ, ನೈಟ್ರೋಜನ್ ಚಕ್ರ. ಐ ಥಿಂಕ್ ಇದರಲ್ಲೇ ಇದು ಒಂದು ಪ್ರಶ್ನೆ ಸಿಕ್ಕೊಂಡತ್ತಿಲ್ಲಿ. ಬೋಧನಾ ವಿಷಯ ಇದಾದ್ಮೇಲೆ ಬರ್ತವೆ. ಇದರಲ್ಲಿ ಸರಿಯಾದಂಥ ಉತ್ತರ ಜಲಚಕ್ರ ಆಗ್ತದೆ. ಇದು ಜೈವಿಕ ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ ಆಗ್ತದೆ, ಜಲಚಕ್ರ. ಓಕೆ, ಮುಂದಿನ ಪ್ರಶ್ನೆ ಬಂತು ನೋಡ್ರಲ್ಲಿ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಪರಿಸರ ಅಧ್ಯಯನ ಶಿಕ್ಷಕರು ಗುಂಪು ಚಟುವಟಿಕೆಗಳನ್ನು ಆಯೋಜಿಸುವಾಗ, ಪರಿಸರ ಅಧ್ಯಯನ ಪಾಠ ಮಾಡ್ತಾ ಇದ್ದೀವಿ, ಹಾಗಿದ್ರೆ ನಾವು ಇಲ್ಲಿ ಗುಂಪು ಚಟುವಟಿಕೆ ಮಾಡಿಸ್ಬೇಕಂತಾಗ ಯಾವುದು ಮುಖ್ಯ ನಮಗೆ ಅಂತ ಪ್ರಶ್ನೆಯಲ್ಲಿ ನಾವು ನೇರವಾಗಿ ಇಲ್ಲಿ ತರಗತಿ ಕೋಣೆಗೆ ಹೋಗ್ಬೇಕು. ನೋಡಿಲಿ, ತರಗತಿಯ ಎಲ್ಲ ಮಕ್ಕಳನ್ನು ನಾವು 2 ಗುಂಪುಗಳನ್ನಾಗಿ ಭಾಗಿಸೋದು, ಅಂಕಗಳನ್ನು ಆಧರಿಸಿ ಗುಂಪು ಮಾಡೋದು, ಹೆಣ್ಣು ಮತ್ತು ಗಂಡು ಮಕ್ಕಳನ್ನು ಪ್ರತ್ಯೇಕ ಗುಂಪು ರಚನೆ ಮಾಡೋದು ಖಚಿತಪಡಿಸಿಕೊಳ್ಳೋದು, ಎಲ್ಲ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆ. ಇದರಲ್ಲಿ ಯಾವುದು ಮುಖ್ಯ ಆಗ್ತದೆ? ಪರಿಸರ ಅಧ್ಯಯನ ಶಿಕ್ಷಕರಾಗಿ ನಮಗೆ ಒಂದು ಗುಂಪು ಚಟುವಟಿಕೆಯನ್ನು ಮಾಡಿಸ್ಬೇಕಂದ್ರೆ ಇದರಲ್ಲಿ ಯಾವ್ದು ನಮಗೆ ಬಹಳ ಮುಖ್ಯ ಆಗ್ತದೆ ಅಂದರೆ ವೆರಿ ಸಿಂಪಲ್ಲು, ಎಲ್ಲ ಮಕ್ಕಳು ಸಹಕಾರ ಮತ್ತು ಭಾಗವಹಿಸುವಿಕೆ ಮುಖ್ಯ. ನಾವು ತರಗತಿಯ ಕೋಣೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಆ ಒಂದು ಚಟುವಟಿಕೆಯಲ್ಲಿ ನಾವು ಭಾಗವಹಿಸುವಂತೆ ಮಾಡಬೇಕು, ಹಾಗೂ ಸಹಕಾರ ಕೊಡ್ತಕ್ಕಂಥದ್ದು ಮುಖ್ಯ ಆಗ್ತದೆ. ಅದು ಬಿಟ್ಟು ನಾವು ಈ ರೀತಿಯಾಗಿರ್ತಕ್ಕಂಥ ಏನೋ ಅಂಕಗಳನ್ನು ಆಧರಿಸಿ ಗುಂಪು ಮಾಡೋದಾಗಿರ್ಬೋದು, ಹೆಣ್ಣು ಗಂಡನ್ನ ಗುಂಪು ಮಾಡೋದಾಗಿರ್ಬೋದು ತಪ್ಪು. ಆದರೆ ಎಲ್ಲ ಮಕ್ಕಳನ್ನ 2 ಗುಂಪುಗಳನ್ನಾಗಿ ಮಾಡ್ಬೋದು, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಗುಂಪು ಚಟುವಟಿಕೆಗಳನ್ನು ಆಯೋಜಿಸ್ಬೇಕಾಗ್ಯದ ಮನಸ್ತಾರ. ಆ ಗುಂಪು ಚಟುವಟಿಕೆ ಮಾಡ್ಬೇಕಂದ್ರೆ ಮೊದಲು ಇದು ಬೇಕು, ಭಾಗವಹಿಸುವಿಕೆ ಮತ್ತು ಸಹಕಾರ ಎಲ್ಲ ಮಕ್ಕಳದೇ ಇರಬೇಕು. ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಆಗ್ತದೆ. ಸೊ ನಾನು ಹೇಳ್ದಂಗೆ ಅತಿ ಹತ್ತಿರವಾಗಿರ್ತಕ್ಕಂಥ ಉತ್ತರವನ್ನು ಹಾಕಬೇಕು. ಸೊ 148ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರೂಪಣಾತ್ಮಕ ಮೌಲ್ಯಾಂಕನದ ಕ್ರಮವಲ್ಲ? ವೆರಿ ಇಂಟ್ರೆಸ್ಟಿಂಗ್. ಯಾವುದು ರೂಪಣಾತ್ಮಕ ಮೌಲ್ಯಾಂಕನದ ಕ್ರಮ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ. ವ್ಯಾಖ್ಯಾನಗಳನ್ನು ವಿವರಿಸೋದು, ಪ್ರಾಯೋಗಿಕ ಚಟುವಟಿಕೆ ನಿರ್ವಹಿಸುವುದು ಮತ್ತು ದಾಖಲಿಸೋದು, ಪ್ರಾಯೋಗಿಕ ಚಟುವಟಿಕೆಗಳ ಚಿತ್ರ ಬಿಡಿಸುವುದು, ಹಾಗೂ ವಿಷಯ ಕುರಿತು ಚರ್ಚೆಯನ್ನು ಮಾಡಿಸೋದು. ಇದರಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಅಂತಕ್ಕಂಥದ್ದು ನಮಗೆ ಕ್ಲಿಯರ್ ಇರಬೇಕು. ನಮಗೆ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಇದೆ ಇವಾಗಿರ್ತಕ್ಕಂಥದ್ದು. ಈ ಸಂಕಲನಾತ್ಮಕ ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನೀವು ಬಹಳ ಸುಂದರವಾಗಿ ಓದ್ಕೋಬೇಕಾಗ್ತದ, ಬಹಳ ದೀರ್ಘವಾಗಿ ಓದ್ಕೋಬೇಕಾಗ್ತದ ಇಲ್ಲಿ. ಯಾಕಂದ್ರೆ ತುಂಬಾನೇ ಪ್ರಶ್ನೆಗಳು ಇದರ ಮೇಲೆ ಪ್ರತಿ ವರ್ಷ ಕೂಡ ಬರ್ತಾ ಇದಾವೆ. ಮೌಲ್ಯಮಾಪನದ ಮೇಲೆ ಇವ್ಯಾಲ್ಯುಯೇಷನ್ ಅಂತ ಏನು ಕರಿತೀವಿ, ಈ ಮೌಲ್ಯಾಂಕನ ಅಂತ ಕರಿತೀವಿ ಇತ್ತೀಚೆಗೆ. ಈ ಮೌಲ್ಯಾಂಕನ ಅಥವಾ ಮೌಲ್ಯಮಾಪನದ ಮೇಲೆ ತುಂಬಾ ಪ್ರಶ್ನೆಗಳು ಬರುವಂತವಿವೆ. ಹಾಗಾಗಿ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಇದಕ್ಕೆ ಘಟಕ ಪರೀಕ್ಷೆಗಳಾಗಿರ್ಬೋದು, ಹಂತವಾಗಿ ನಾವು ಪರೀಕ್ಷೆ ಮಾಡ್ತೀವಲ್ಲ ಅವುಗಳು ರೂಪಣಾತ್ಮಕ ಪರೀಕ್ಷೆಗಳಾಗ್ತವೆ. ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ಒಟ್ಟು ನಾವು ಇವನ್ನ ವರ್ಷದ ಕೊನೆಯಲ್ಲಿ ಮಾಡ್ತೀವಿ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಗಳಿಂದಲ್ಲ, ಇವು ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಬರ್ತವೆ. ಸಂಕಲನಾತ್ಮಕ ಮೌಲ್ಯಮಾಪನ ಇಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಮಾಡುವಂತ ಕ್ರಮ ಇದಲ್ಲ ಅಂತ ಹೇಳ್ಯಾರ ಅವರು. ವ್ಯಾಖ್ಯಾನಗಳನ್ನ ವಿವರಿಸೋದು ಆಗ್ತದ, ಎಸ್, ಅದನ್ನು ಕೂಡ ನಾವು ರೂಪಣಾತ್ಮಕದಲ್ಲಿ ಮಾಡ್ಬೋದು. ವಿಷಯ ಕುರಿತು ಚರ್ಚೆ ಮಾಡ್ತಕ್ಕಂಥದ್ದು, ನಾವು ಒಂದು ಯಾವುದೋ ವಿಷಯವನ್ನು ಕುರಿತು ಅದನ್ನು ನಾವು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ತಗೋಬಹುದು. ಒಂದು ಪ್ರಯೋಗ ಚಟುವಟಿಕೆ ಕೊಟ್ಟು ಚಿತ್ರ ಬಿಡಿಸೋದು ಹೇಳೋದು ಕೂಡ ನಾವು ರೂಪಣಾತ್ಮಕ ಮೌಲ್ಯಮಾಪನದು. ರೂಪಣಾತ್ಮಕ ಮೌಲ್ಯಮಾಪನ ಹಂತವಾಗಿ ಮಾಡೋದಿದು ಮಗುವಿನ ಸಮಗ್ರವಾಗಿರ್ತಕ್ಕಂಥ ಮೌಲ್ಯಾಂಕನವನ್ನು ಮಾಡ್ತಕ್ಕಂಥದ್ದು ರೂಪಣಾತ್ಮಕ. ಒಂದು ಪ್ರಾಜೆಕ್ಟ್ ವರ್ಕ್ ಕೊಡೋದು, ಚಿತ್ರ ಬಿಡಿಸೋಕೆ ಕೊಡೋದು, ಚರ್ಚೆ ಮಾಡೋಕೆ ಹೇಳೋದು, ವ್ಯಾಖ್ಯಾನಗಳನ್ನು ವಿವರಿಸೋಕೆ ಹೇಳೋದು. ಸೊ ಇವೆಲ್ಲವೂ ರೂಪಣಾತ್ಮಕ ಮೌಲ್ಯಮಾಪನ ಒಳಗೊಂಡಿದೆ.
ಆದರೆ ಪ್ರಾಯೋಗಿಕ ಚಟುವಟಿಕೆಗಳನ್ನು ನಿರ್ವಹಿಸುವುದು, ದಾಖಲಿಸೋದು ಏನಿದೆ ಅಲ್ಲ, ಇದು ಎಲ್ಲ ಒಂದು ಕಡೆ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸರಿ ಹೊಂದುವಂಥದ್ದಲ್ಲ, ಕ್ರಮ ಅಲ್ಲ. ಇದು ರೂಪಣಾತ್ಮಕ ಮೌಲ್ಯಾಂಕನದ ಕ್ರಮವಲ್ಲ ಇದು. ಸೊ ಹಾಗಾಗಿ ಇದು ತಪ್ಪಾಗ್ತದ, ಸರಿಯಾದ ಉತ್ತರನೇ ಅದು ಆಗ್ತದ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ, ಮುಂದಿನ ಪ್ರಶ್ನೆ. ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವನ್ನ ಅನುಕೂಲಿಸುವ ಕಥಾವಿಧಾನವು ಹೆಚ್ಚು ಪರಿಣಾಮಕಾರಿ. ಸೊ ಇಲ್ಲಿ ಪ್ರಶ್ನೆಯನ್ನು ಗಮನಿಸಿ. ಪರಿಸರ ಅಧ್ಯಯನ ವಿಷಯವನ್ನ ನಾವು ಬೋಧನೆ ಮಾಡ್ತಾ ಇದ್ದೀವಿ, ಅನುಕೂಲ ಮಾಡಿಕೊಡ್ತಾ ಇದ್ದೀವಿ, ಅನುಕೂಲಿಸ್ತಾ ಇದ್ದೀವಿ ಅವರಿಗೆ. ಇಲ್ಲಿ ನಾವು ಅನುಕೂಲಿಸೋದಂತಂದು ಇದೈತಲ್ಲ, ವೆರಿ ಇಂಪ್ರೆಸಿವ್ ವರ್ಡ್ ನೋಡ್ರಿ. ಈಗ ಅದು ಟೀಚರ್ ಅನ್ನಲ್ಲ, ಈಗ ಸುಗಮಕಾರ ಅಥವಾ ಅನುಕೂಲಕರಿಸುವವರು ಅಂತ ಕರಿತಾ ಹೋಗ್ತಾರೆ ನಾವು ಟೀಚರ್ಗೆ. ನಾವು ಅನುಕೂಲ ಮಾಡಿಕೊಡೋರು ಅವ್ರಿಗೆ, ಯಾರಿಗೆ? ವಿದ್ಯಾರ್ಥಿಗಳಿಗೆ. ಹಾಗೆ ಇಲ್ಲಿ ಅನುಕೂಲಿಸಲು ನಮಗೆ ಕಥಾವಿಧಾನ ಹೆಚ್ಚು ಪರಿಣಾಮಕಾರಿ ಅಂತಪ್ಪ. ಯಾಕೆ ಅಂತ ಇಲ್ಲಿ ನೋಡ್ರಿ, ಇದು ಉತ್ತರ ನೋಡ್ರಿ. ಇದಕ್ಕೆ ಮಕ್ಕಳ ಕಲಿಕಾ ಪರಿಸರವನ್ನ ಅದು ಉತ್ತಮಗೊಳಿಸ್ತದ. ವಿವಿಧ ಪರಿಕಲ್ಪನೆಗಳನ್ನ ವಿವರಿಸುವುದಕ್ಕಾಗಿ ಕಥಾವಿಧಾನ ಹೆಚ್ಚು ಪರಿಣಾಮಕಾರಿ. ಸೃಜನಶೀಲ ಮತ್ತು ಸೌಂದರ್ಯ ಉಪಾಸನೆ ಮೌಲ್ಯವನ್ನ ಅದು ಪೋಷಿಸ್ತದ ಕಥಾವಿಧಾನ. ಮಕ್ಕಳ ಕಲಿಕಾ ಪರಿಸರವನ್ನ ಉತ್ತಮಗೊಳಿಸ್ತದ. ಸೊ ನೋಡಿಲಿ, ಎಲ್ಲವೂ ಕೂಡ ಹೌದಪ್ಪ ಅಂತೀವಿ. ಇವೆಲ್ಲವೂ ಪಾಸಿಟಿವೇ. ಎಲ್ಲವೂ ಕೂಡ ಮಕ್ಕಳ ಕಲಿಕೆಯನ್ನ ಅನುಕೂಲಿಸುವಂತವೇ ಇರ್ತಕ್ಕಂಥ ಅಂಶಗಳು. 4 ಆಯ್ಕೆಗಳಿದ್ರೂ. ಆದರೆ ಕಥಾವಿಧಾನವು ಹೆಚ್ಚು ಪರಿಣಾಮಕಾರಿ ಯಾಕೆ ಆಗ್ತದೆ ಇಲ್ಲಿ ಅಂದ್ರೆ, ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಉಂಟು ಮಾಡ್ತದ ಮತ್ತು ಸೌಂದರ್ಯ ಉಪಾಸನೆ ಮೌಲ್ಯವನ್ನು ಪೋಷಿಸ್ತದ. ಅದು ಎಕ್ಸಾಕ್ಟ್ಲಿ ಕಥಾವಿಧಾನ ಸೃಜನಶೀಲತೆ ಮತ್ತು ಸೌಂದರ್ಯ ಉಪಾಸನ ಮೌಲ್ಯವನ್ನು ವೃದ್ಧಿಸೋದಕ್ಕೋಸ್ಕರ ಅದು ಪರಿಣಾಮಕಾರಿಯಾಗಿ ನಮಗೆ ಬಿಂಬಿಸ್ತದ. ಇಲ್ಲಿ ತೀರ ಹತ್ತಿರವಾಗಿರ್ತಕ್ಕಂಥದ್ದು ಉತ್ತರ 3ನೇ ಆಯ್ಕೆ ಆಗಿರೋದ್ರಿಂದ ನಾವು ಅದನ್ನು ಲಾಕ್ ಮಾಡ್ಬೇಕಾಗ್ತದ. ಸೊ ಅದಕ್ಕೆ ಒಂದು ನಿಯರೆಸ್ಟ್ ಆಗಿರ್ತವ ಉತ್ತರ ಆರಿಸ್ರಿ ಅಂತ ಹೇಳಿದ್ ನಾನು. ಓಕೆ, ಮತ್ತೊಂದು 150ನೇ ಪ್ರಶ್ನೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ನಿಮಗೆ ಗೊತ್ತಿದೆ, ಇದ್ರ ಬಗ್ಗೆ ಓದ್ಕೊಳ್ಳಿ. ಡೆಫಿನೆಟ್ಲಿ ಕ್ವಶನ್ ಬರ್ತವೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಆಗಿರ್ಬೋದು, RT 2009 ಸ್ಟಾರ್ಟ್ ಆಗಿ 10 ಜಾರಿಗೆ ಬರ್ತದೆ, ಅದ್ರ ಆಗಿರ್ಬೋದು. ಇವೆಲ್ಲದ್ರ ಬಗ್ಗೆನೂ ನೀವು ಕುಲಂಕುಷವಾಗಿ ಅಧ್ಯಯನ ಮಾಡ್ಬೇಕಾಗ್ತದ. ಅದರ ಅನ್ವಯ ಪರಿಸರ ಅಧ್ಯಯನ ಪ್ರಮುಖ ವಿಷಯ ಏನಾಗಿದೆಪ್ಪ ಅಂತ ಕೇಳ್ತಾರೆ. ಯಾಕಂದ್ರೆ ಪರಿಸರ ಅಧ್ಯಯನ ಓದ್ತಾ ಇದೀವಲ್ಲ, ಅದರ ಮುಖ್ಯ ಅಧ್ಯಯನದ ಪ್ರಮುಖ ವಿಷಯ ಏನನ್ನು ಒಳಗೊಂಡಿದೆ ಪರಿಸರ ಅಂದ್ರೆ? 1ನೇ ಆಯ್ಕೆ ಕುಟುಂಬ ಮತ್ತು ಸ್ನೇಹಿತರನ್ನು ಒಳಗೊಂಡಿದೆ, ಸೌರಮಂಡಲವನ್ನು ಒಳಗೊಂಡಿದೆ, ಪ್ರಾಣಿಗಳನ್ನು ಒಳಗೊಂಡಿದೆ, ಹವಾಮಾನವನ್ನು ಒಳಗೊಂಡಿದೆ. ನಾವು ಪರಿಸರ ಪಾಠ ಬುಕ್ಕ ಯೋಚನೆ ಮಾಡಿಬಿಟ್ವಿ ಅಂದ್ರೆ, ಹೌದು ಅದರಲ್ಲಿ ಸೌರಮಂಡಲದ ಬಗ್ಗೆ ಹೇಳ್ತೀವಿ, ಪ್ರಾಣಿ ಪ್ರಪಂಚಗಳ ಬಗ್ಗೆನೂ ನಾವು ಪರಿಚಯ ಮಾಡ್ಕೊಡ್ತೀವಿ, ಹವಾಮಾನಗಳ ಬಗ್ಗೆನೂ ಪರಿಚಯ ಮಾಡ್ಕೊಡ್ತೀವಲ್ರಿ ನಾವು. ಕುಟುಂಬ ಮತ್ತು ಸ್ನೇಹಿತರ ಸಂಬಂಧ ಸಾಮಾಜಿಕತೆಯನ್ನು ಅದರಲ್ಲಿ ಪರಿಚಯ ಮಾಡ್ತೀವಿ. ಹಾಗಿದ್ರೆ ಇಲ್ಲಿ ಯಾವುದು ಪ್ರಮುಖ ವಿಷಯ, ಅಧ್ಯಯನದ ವಿಷಯ ಯಾವ್ದಾಗಿರ್ಬೇಕು ಅಂತ ಈ ಒಂದು 2005ರ ಪಠ್ಯಕ್ರಮ ಚೌಕಟ್ಟು ಹೇಳ್ತದಂದ್ರ, ಕುಟುಂಬ ಮತ್ತು ಸ್ನೇಹಿತರು ಏನಿದಾರಲ್ಲ, ಇದು ಅದರ ಅಧ್ಯಯನದ ಪ್ರಮುಖ ವಿಷಯ ಆಗಿರ್ಬೇಕಂತ ಆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹೇಳದ. ಸೊ ಹಾಗಾಗಿ ನೀವು ಸರಿಯಾಗಿ ಗಮನ ಹರಿಸಿ ಅದರ ಬಗ್ಗೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2015 ಬಗ್ಗೆ ನೋಡ್ಕೋಬೇಕಾಗ್ತದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ತರಗತಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗ್ತದೆ ಅನ್ನುವಂಥ ಆಶಾಭಾವ ನನ್ನಲ್ಲಿದೆ. ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀತಿಯಾಗಿರುವಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗಾಗಿ ಬರ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಕೂಡ TET ಮುಗಿಯೋವರೆಗೂ ಕೂಡ ಉತ್ತಮ ಅಂಶಗಳನ್ನು ಹೊಂದಿರುವಂಥ ವಿಡಿಯೋಗಳನ್ನು ನಾವು ತರ್ತೀವಿ ಅನ್ನುವಂಥ ಭರವಸೆ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್, ಟೇಕ್ ಕೇರ್, ಶುಭ ದಿನ.